ವಿಧಾನಸೌಧದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳೋಕೆ ಬಂದಂತಹ ಸಿಎಂ ಅಲ್ಲಿದ್ದಂತಹ ಅಧಿಕಾರಿಗಳ ವಿರುದ್ಧ ಸಿಟ್ಟಾದಂತಹ ಘಟನೆ ನಡೆದಿದೆ. ಸಿಟ್ಟಾಗಿದ್ದು ಯಾಕೆ, ಏನ್ ಕಾನ್ವರ್ಸೇಷನ್ ಆಯ್ತು ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಸಿಎಂ ಸಿಟ್ಟಾಗಿದ್ದಾರೆ. ಡಿಕೆ ಶಿವಕುಮಾರ್ ಬರ್ತಾರೆ ಅಂತ ಸಿಎಸ್ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕೂಡ ಮುಖ್ಯಮಂತ್ರಿಗಳು ಸಿಟ್ಟಾದ್ರು. ಅಯ್ಯೋ ಕತೆ ಆಯ್ತಲ್ರಿ, ಬಂದ್ರೆ ಬರ್ತಾರೆ, ಕಮೆಂಟ್ ಜಾಯಿನ್ ಅಂತ ಹೇಳಿದ್ದಾರೆ. ಬರ್ಲಿ ಬಿಡಿ, ನೀವು ಶುರು ಮಾಡಿ ಕಾರ್ಯಕ್ರಮನ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಡಿಸಿಎಂಗೆ ಕಾಯದೆ ಕಾರ್ಯಕ್ರಮವನ್ನು ಸಿಎಂ ಶುರು ಮಾಡಿದ್ರು. ಪ್ರತಿ ವರ್ಷ ಮೇ 20 ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರತಿಜ್ಞಾವಿಧಿ ಬೋಧಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರತಿ ವರ್ಷ ಮೇ 20 ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರತಿಜ್ಞಾವಿಧಿ ಬೋಧಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರತಿ ವರ್ಷ ಮೇ 20 ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರತಿಜ್ಞಾವಿಧಿ ಬೋಧಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರತಿ ವರ್ಷ ಮೇ 20 ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರತಿಜ್ಞಾವಿಧಿ ಬೋಧಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಪ್ರತಿ ವರ್ಷ ಮೇ 20 ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರತಿಜ್ಞಾವಿಧಿ ಬೋಧಿಸಬೇಕು. ಗಮನಿಸ್ತಾ ಇದ್ದೀರಾ, ಮೆಲು ಧ್ವನಿಯಲ್ಲಿ ಹೇಳೋ ಪ್ರಯತ್ನವನ್ನ ಸಿಎಸ್ ಮಾಡ್ತಾರೆ, ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಬರ್ತಾರೆ, ಸ್ವಲ್ಪ ಕಾಯೋಣ ಅಂತ ಹೇಳ್ತಾರೆ. ಸಹಜವಾಗಿ ಇದು ಸಿಟ್ಟು ತಂದಿದೆ ಮುಖ್ಯಮಂತ್ರಿಗಳಿಗೆ. ಕತೆ ಆಯ್ತಲ್ಲ, ಬಂದ್ರೆ ಬರ್ತಾರೆ, ಲೆಟ್ ಹಿಮ್ ಕಮ್ ಅಂಡ್ ಜಾಯಿನ್, ಈ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ, ಯಾಕಂದ್ರೆ ಸಿಎಂಗೆ ಕಾಯೋದು ಓಕೆ, ಇಟ್ ಈಸ್ ಟೇಕಬಲ್. ಬಟ್ ಸಿಎಂ ಡಿಸಿಎಂಗೆ ಕಾಯಬೇಕು, ವೆಯ್ಟ್ ಮಾಡೋಣ ಅಂತ ಅಂದರೆ ಇದನ್ನು ಯಾರು ಒಪ್ಕೊಳ್ತಾರೆ? ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡಿಲ್ಲ. ಐ ಡೋಂಟ್ ಫೈಂಡ್ ಮುಖ್ಯಮಂತ್ರಿ ಇಲ್ಲಿ ತಪ್ಪು ಮಾಡಿದ್ರು ಅಥವಾ ಸಿಡುಕಾದ್ರು ಅಂತ ನನಗಂತೂ ಅನಿಸ್ತಾ ಇಲ್ಲ. ಬಿಕಾಸ್ ನಾನಾಗಲೇ ಹೇಳಿದಾಗೆ ಪ್ರತಿ ಕಾರ್ಯಕ್ರಮದಲ್ಲೂ ಮುಂಚೆ ಸಿಎಂ ಕಾಯೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ, ಅಥವಾ ದಟ್ ಈಸ್ ಓಕೆ ಅನ್ನುವಂತಹ ಒಂದು ವಿಚಾರ. ಬಿಕಾಸ್ ಒಂದು ಪೊಸಿಷನನ್ನು ಹೋಲ್ಡ್ ಮಾಡುವಂತಹ ರೀತಿ ಇರುತ್ತಲ್ಲ, ಪೊಸಿಷನ್ಗೆ ಕೊಡುವಂತಹ ರೆಸ್ಪೆಕ್ಟ್ ಇರುತ್ತಲ್ಲ, ಅದು ಬೇರೆ. ಸೊ ಇಲ್ಲಿ ಸಿಎಂ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ, ಇನ್ನೂ ಡಿಸಿಎಂ ಬಂದಿಲ್ಲ. ಸೊ ನಾವು ಅವ್ರಿಗೆ ಕಾಯೋಣ ಅಂದಾಗ ರಿಯಾಕ್ಷನ್, ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್, ಅದು ಕೂಡ ಮುಖ್ಯಮಂತ್ರಿಗಳಿಂದ ಹೀಗೆ ಬಂದಿದೆ. ಸೊ ಈ ವಿಚಾರ ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ. ಆಗಾಗ ಸಿಎಂ ಹಾಗೂ ಡಿಸಿಎಂ ಅವರ ರಿಲೇಷನ್ನ ವಿಚಾರಕ್ಕೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಲ್ಲಿ ಸಾಮಾನ್ಯವಾಗಿ ಒಂದು ಲಾಜಿಕ್ ಆಗಿ ಯೋಚನೆ ಮಾಡೋದಾದ್ರೂ ಡಿಸಿಎಂ ಸಿಎಂಗೆ ಕಾಯೋದು ಇಸ್ ಓಕೆ ಅನ್ನುವಂತಹ ಮಾತು, ಬಿಕಾಸ್ ಅವ್ರ ಪೊಸಿಷನ್ಗಳು ಹಾಗಿರುತ್ತೆ. ಬಟ್ ಇಲ್ಲಿ ಸಿಎಂ ಬಂದಿದ್ದಾರೆ, ಡಿಸಿಎಂ ಕಾಯೋಣ ಅಂದಾಗ ಆಬ್ವಿಯಸ್ಲಿ ಇಂಥ ರಿಯಾಕ್ಷನ್ ಬರುತ್ತೆ. ಉಳಿದಂತೆ ಏನೇನು ಮಾಹಿತಿ ಕೊಡ್ತೀರಿ ಅಂತ, ಯಾಕೆ ಈ ಗೊಂದಲ ಆಯಿತು? ಯಾಕೆ ಉಪಮುಖ್ಯಮಂತ್ರಿಗಳ ಮುಂಚೆನೇ ಟೈಮ್ ಗೊತ್ತಾಗಿರ್ಲಿಲ್ವಾ, ಮೆನ್ಷನ್ ಮಾಡಿರ್ಲಿಲ್ವಾ, ಯಾಕೆ ಲೇಟ್ ಆಯಿತು ಅಂತ? ಮತ್ತು ಪ್ರಮುಖವಾಗಿ ಈ ಒಂದು ಟೈಮಿಂಗ್ಸ್ ವಿಚಾರದಲ್ಲಿ ರಾಜಕಾರಣಿಗಳು ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಸರಿಯಾದ ಸಮಯ ಪಾಲನೆ ಮಾಡೋದಿಲ್ಲ ಅನ್ನೋ ಒಂದು ಅಪವಾದ ಇದೆ. ಹಾಗಾಗಿ ಭಾಳ ಜನ ಅದರಲ್ಲಿ ಎಲ್ಲೋ ಒಂದು ಕಡೆ 10-20% ಮಾತ್ರ ಟೈಮಿಗೆ ಕರೆಕ್ಟಾಗಿ ಆ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗುವಂಥದ್ದನ್ನು ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನುಳಿದಂಥ ರಾಜಕಾರಣಿಗಳ ಮೇಲೆ ಈ ಒಂದು ಅಪವಾದ ಇದ್ದೇ ಇರುತ್ತೆ. ಆದರೆ ಪ್ರಮುಖವಾಗಿ ಈ ಒಂದು ಭಯೋತ್ಪಾದನಾ ವಿರೋಧಿ ದಿನದ ಒಂದು ಕಾರ್ಯಕ್ರಮ ಏನಿತ್ತು ವಿಧಾನಸೌಧದಲ್ಲಿ, ಪ್ರತಿಜ್ಞಾ ಒಂದು ವಚನ ಒಂದು ಬೋಧನೆ ಕಾರ್ಯಕ್ರಮ, ಇದು 11 ಗಂಟೆಗೆ ಫಿಕ್ಸ್ ಆಗಿತ್ತು. ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ಇನ್ವೈಟ್ ಮಾಡಿದರು. ಸಹಜವಾಗಿಯೇ ಆ ಒಂದು ಈ ರೀತಿ ಕಾರ್ಯಕ್ರಮಗಳನ್ನು ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಒಂದು ರೀತಿಯಲ್ಲಿ ಇರ್ಬೋದು. ಆ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಸದಾಶಿವನಗರದ ಮನೆಯಿಂದ 11 ಗಂಟೆಗೆ ಹೊರಟಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 11 ಗಂಟೆಗೆ ಆಲ್ರೆಡಿ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಇದ್ದರು. ಅಂದರೆ ಅದಕ್ಕೆ ಕಾರಣವೂ ಕೂಡ ಇದೆ. ಯಾಕೆಂದರೆ 11:15ಗೆ ಆ ಒಂದು ಮಂಗಳೂರು ಪ್ರವಾಸಕ್ಕೆ HAL ವಿಮಾನ ನಿಲ್ದಾಣದಿಂದ ಸಿದ್ದರಾಮಯ್ಯನವರು ತೆರಳಬೇಕಾಗಿತ್ತು. ಹಾಗಾಗಿ ಅವರು ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ವೆಯ್ಟ್ ಮಾಡೋಣ ಅಂದಾಗ ಸಹಜವಾಗಿಯೇ ಒಂದು ರೀತಿಯಲ್ಲಿ ಗರ್ಮ್ ಆಗಿದ್ದಾರೆ. ಯಾಕೆಂದರೆ ಅಲ್ಲಿ ಅರ್ಜೆಂಟ್ ಇರುತ್ತೆ ಮಂಗಳೂರು ಕಾರ್ಯಕ್ರಮಕ್ಕೆ, ಅಲ್ಲಿ ಫ್ಲೈಟ್ ಫಿಕ್ಸ್ ಆಗಿದೆ. ಹಾಗಾಗಿ ಅಲ್ಲ ಒಂದು ರೀತಿಯಲ್ಲಿ ಲೇಟ್ ಆದರೆ ಏನು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಇರ್ಬೋದು, ಅಥವಾ ಬೇರೆ ಏನೋ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಮೊದಲು ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಹೇಳಿದ್ರು, ಇಲ್ಲ ಶುರು ಮಾಡೋಣ, ನಾನು ಮಂಗಳೂರಿಗೆ ಹೋಗಬೇಕು ಅಂತ. ಇನ್ನೊಂದು ಕಡೆ ಮತ್ತೆ ಅವರ ಆಪ್ತ ಕಾರ್ಯದರ್ಶಿ ಹೇಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ಸಿಟ್ಟು ಬಂದಿದೆ. ಹಾಗಾಗಿ ಗರಂ ಆಗಿದ್ದಾರೆ. ಹಾಗಾಗಿ ಬರ್ತಾರೆ ಬಿಡಿ, ಬಂದು ಜಾಯಿನ್ ಆಗಲಿ, ಈ ರೀತಿಯ ಒಳ್ಳೆ ಕತೆ ಆಯ್ತಲ್ಲ ಅಂತ ಒಂದು ರೀತಿಯಲ್ಲಿ ಸಿಟ್ಟಿನಿಂದಲೇ ವರ್ತನೆ ಮಾಡಿದರು. ಹಾಗಾಗಿ ಮಂಗಳೂರಿಗೆ ಹೋಗುವ ತರಾತುರಿನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಹೊರಟಿದ್ರು, ಅವ್ರು ಬಂದು ಒಂದು ರೀತಿಯಲ್ಲಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಏನಿದೆ ಅದು ಇನ್ನೂ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಗರಂ ಆದರೂ ಬೇರೆ ಏನೋ ಗೊತ್ತಿಲ್ಲ. ಹಾಗಾಗಿ ಆ ಗರಂ ಆದಂಥ ಸಿಚುವೇಶನ್ ಇತ್ತು. ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಮಮತಾ.
ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.